ಅಂತಿಮದ ಆರಂಭ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಆರಾಧನೆಯ ಕುರಿತಾಗಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಈ ಒಂದು ಸಂಚಿಕೆಯಲ್ಲೂ ಕೂಡ ಆರಾಧನೆ ಕುರಿತಾಗಿ ಇನ್ನೂ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡೋಣ. ಆ ಬ್ರದರ್, ನಾವು ಕಳೆದ ಸಂಚಿಕೆಯಲ್ಲಿ ಆರಾಧನೆ ಕುರಿತಾಗಿ ಅನೇಕ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ವಾಕ್ಯ. ಸಮಾರ್ಯ ಸ್ತ್ರೀ ಯೇಸುವಿನ ಬಳಿ ಬರುವಾಗ ಯೇಸು ಸ್ವಾಮಿ ಯಾವುದು ನಿಜವಾದ ಆರಾಧನೆ ಅಂತ ಹೇಳ್ತಾರೆ. ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡುವುದೇ ನಿಜವಾದ ಆರಾಧನೆ ಅಂತ. ಸೊ ಆ ವಾಕ್ಯದ ಅರ್ಥ ಏನು? ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಅಂದ್ರೆ ಏನು? ಈಗ ನೀವು ಕೇಳುವುದು ಬಂದು ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 22, 23, 24ನೇ ವಾಕ್ಯದಲ್ಲಿರುವಂಥದ್ದಾಗಿದೆ ಅಲ್ವಾ? ಹೌದು. ಅವ್ರೇನು ಕೇಳ್ತಾರೆ ಅಂತ ನೋಡೋದಾದ್ರೆ, ನೀವು ಅರಿಯದಿರುವುದನ್ನು ಆರಾಧನೆ ಮಾಡ್ತೀರಾ, ನಾವು ಅರಿತಿರುವುದನ್ನು ಆರಾಧನೆ ಮಾಡ್ತಿದ್ವಿ, ಯಾಕಂದ್ರೆ ರಕ್ಷಣೆ ಯಹೂದರಿಂದ ಬರ್ತಾ ಇದೆ. ನಿಜವಾಗಿ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡುವಂಥ ಕಾಲ ಬರುತ್ತೆ, ಈಗಲೇ ಅದು ಬಂದಿದೆ, ಆ ರೀತಿ ಹೇಳಿದ್ದಾರೆ. ಹಾಗಾದ್ರೆ ಈ ಸ್ತ್ರೀ ಅವ್ರನ್ನ ನೋಡಿ ಒಂದು ಕಾರ್ಯವನ್ನ ಕೇಳುತ್ತಾರೆ. ನಮ್ಮ ಪಿತೃಗಳು ಈ ಬೆಟ್ಟದಲ್ಲಿ ಆರಾಧನೆ ಮಾಡ್ತಾ ಬಂದ್ರು, ನೀವು ಯೆರೂಸಲೇಮಿನಲ್ಲಿರುವ ಸ್ಥಳದಲ್ಲಿ ಆರಾಧನೆ ಮಾಡಬೇಕು ಅಂತ ಹೇಳ್ತೀರಲ್ವಾ ಅಂತ ಕೇಳ್ತಾರೆ. ಹ್ಮ್. ಹಾಗಾದರೆ ವರ್ಷಿಪ್ಗೆ ಅವರು ಕೇಳುವಂತಹ ಅರ್ಥಕ್ಕೆ ಯೇಸು ಬಹಳ ಸ್ಪಷ್ಟವಾಗಿ ಈ ಒಂದು ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಅರ್ಥವನ್ನು ಕೊಡ್ತಾರೆ. ನಾವು ಕಳೆದ ಸಂಚಿಕೆಯಲ್ಲಿ ಏನು ನೋಡಿದ್ವಿ ಅಂತ ಕೇಳೋದಾದರೆ, ಪುಲ್ಪಿಟ್ಟಿಂದ ಆರಾಧನೆಯಲ್ಲಿ ಜನರನ್ನ ನಡೆಸುವವರ ಕ್ವಾಲಿಟೀಸ್ ಹೆಂಗಿರಬೇಕು, ಯಾವ ರೀತಿ ಇರಬೇಕು ನೋಡಿದ್ವಿ. ಹ್ಮ್. ಇವಾಗ ನಾವೇನು ನೋಡಬೇಕು, ಸಮರ್ಯ ಸ್ತೋತ್ರ ಕೆಳಗಿರುವವರು ಇವರು ಯಾವ ಆರಾಧನೆ, ಇವರು ಯಾವ ರೀತಿ ಆರಾಧನೆ ಮಾಡುವಂಥ ಮೆಥಡ್ ಏನು ಮಾಡಬೇಕು ಅಂತ. ಬಹಳ ಮುಖ್ಯವಾಗಿ ಆರಾಧನೆ ಎನ್ನುವಂಥದ್ದು ಇವರು ತಿಳಿಯಬೇಕಾಗಿರುವುದೇನಂತ ಕೇಳುವುದಾದರೆ, ಆಗಾಗ ಹೇಳುವ ರೀತಿಯಲ್ಲಿ ಅದೇ ಪದವೇ, ತನ್ನನ್ನು ತಾನೇ ಸಜೀವ ಬಲಿಯಾಗಿ ನನ್ನನ್ನೇ ಸ್ಯಾಕ್ರಿಫೈಸ್ ಮಾಡುವಂಥದ್ದೇ. ಇವಾಗ ನೋಡಿ, ಹಳೆ ಒಡಂಬಡಿಕೆ ಆರಾಧನೆ ಮಾಡಬೇಕಾದ್ರೆ ಒಂದು ಧೂಪ ವೇದಿಯಲ್ಲಿ ಅವ್ರೇನು ಮಾಡ್ತಿದ್ರು ಅಂದರೆ, ಆ ಒಂದು ಸುಗಂಧ ವರ್ಗಗಳನ್ನೆಲ್ಲ ಹಾಕಿ ಆ ಹೊಗೆಯನ್ನು ದೇವರ ಮುಂದೆ ಧೂಪ ಹಾಕ್ತಾ ಇದ್ರು. ಇದೇ ಕಾರ್ಯವನ್ನೇ ಬಂದು ಇವ್ರು ಮಾಡ್ತಾರೆ. ನೋವಾ ಒಂದು ಬಲಿಪೀಠವನ್ನು ಕಟ್ಟಿ ಶುದ್ಧವಾಗಿರುವಂತಹ ಮೃಗವನ್ನು ತೆಗೆದು ಬಲಿ ಕೊಟ್ಟರು. ದೇವರು ಅದನ್ನು ಸುಗಂಧ ವಾಸನೆ ಎಂಬುದಾಗಿ ಸ್ವೀಕರಿಸೋಣ. ಪ್ರಶ್ನೆ ಏನಂದ್ರೆ, ನೀವು ಯಾವ ಮೃಗವನ್ನು ಬೇಕಾದ್ರೆ ಸುಟ್ಟರೆ ಯಾವ ವಾಸನೆ ಬರುತ್ತೆ? ಕೆಟ್ಟ ವಾಸನೆ. ನಮಗೆ ತಿಳಿದಿರೋ ಮಟ್ಟಿಗೆ ಅದು ಕೆಟ್ಟ ವಾಸನೆ. ಶುದ್ಧವಾದ ಮೃಗವಾಗಿ ಇರಲಿ. ಈಗ ಒಂದು ಕೋಳಿ ಪಡಿತೀರಾ, ಅದನ್ನ ತಿನ್ನೋದಕ್ಕೆ ಅಂತ ತಗೋತೀರಾ. ತಿನ್ನುವಂತಹ ಕೋಳಿ ಅದು ಲೆಕ್ಕ ಪ್ರಕಾರ ಅದು ತಿನ್ನುವಂತ ವಸ್ತು. ಅದನ್ನಲ್ಲಿ ಸುಟ್ರೆ ಒಂದು ವಾಸನೆ ಬರುತ್ತೆ, ಹೌದು ಇಲ್ವಾ? ನೀವು ವೆಜ್ ಹೋಟೆಲ್ಗೆ ಹೋಗ್ರಿ, ಇವಾಗ ನೋಡ್ಬೇಕಾದ್ರೆ ಒಂದು ಪಾತ್ರೆಯಲ್ಲಿ ಹೊಗೆ ಸಮೇತವಾಗಿ ತಗೊಂಡ್ಬರ್ತಾರೆ, ಇಲ್ವಾ? ಅದಕ್ಕೊಂದು ಹೆಸರು ಉಂಟು, ಬಾರ್ಬಿಕ್ಯೂ ಎಂಬುದಾಗಿ ಹೇಳಿ. ಅದನ್ನು ತಂದು ಹೊಗೆ ಸಮೇತವಾಗಿ ಅದು ಬರಬೇಕಾದ್ರೆ ನೋಡಿ ವಾಸನೆ ಬರ್ತಾ ಇರುತ್ತೆ ಅದು. ಹೌದು. ಆದರೆ ಕರ್ತನು ಹೇಳುತ್ತಾರೆ ಅದನ್ನು ಸುಗಂಧ ವಾಸನೆ ಎಂಬುದಾಗಿ ಸ್ವೀಕರಿಸ. ಅಂದ್ರೆ ಅರ್ಥ ಏನಂದ್ರೆ, ಈ ಮಾಂಸವನ್ನು ಶುದ್ಧವಾದದ್ದು, ಒಳಗೊಳ ಶುದ್ಧವಾಗಿರಬೇಕು. ಅದನ್ನ ಬಲಿಯಾಗಿ ಕೊಡುವಂತದ್ದೇ ನಿಜವಾಗಿರುವ ಆರಾಧನೆ ಅಂತ ಹೇಳ್ತಾರೆ. ಅದನ್ನ ಸುಗಂಧ ವಾಸನೆಯಾಗಿ ಸ್ವೀಕರಿಸಿ. ಹಾಗಾದ್ರೆ ಏನ್ ಮಾಡ್ತಾರೆ, ಆ ಧೂಪವನ್ನ, ಆ ಸಾಂಬ್ರಾಣಿ ಎಲ್ಲ ಅವೆಲ್ಲವನ್ನ ಹಾಕಿ ಅವರು ಹಾಕ್ತಾರೆ. ಇದು ಯಾವ ತರ ಗುರುತು ಅಂದ್ರೆ, ನಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟು ಒಳಗೆ ಶುದ್ಧವಾಗಿ ಆರಾಧನೆ ಮಾಡ್ತೀವಿ ಅಂತ. ಒಳಗೊಳಗೆ ನೀವೆಷ್ಟು ಟ್ಯಾಲೆಂಟ್ ಆಗಿ ಆಡ್ತೀವಿ ಎನ್ನುವುದು ಇಲ್ಲಿ ಮುಖ್ಯನೇ ಅಲ್ಲ. ಅಂದ್ರೆ ಒಂದು ವಿಷಯವನ್ನ ಯೂತ್ಸ್ ಅರ್ಥ ಮಾಡ್ಕೋಬೇಕು. ಇವಾಗಿರುವಂತಹ ಸೇವೆಗೆ ಬರಬೇಕಾಗಿರೋ ಅರ್ಥ ಮಾಡ್ಕೊಳ್ಳಿ. ಏನಂತ ಕೇಳಿದ್ರೆ, ಇವಾಗ ನೀವು ಆಡ್ತೀರಾ, ಸಿನಿಮಾ ನಟರು ಆಡ್ತಾರೆ. ನೀವಿಬ್ಬರು ಆಡುವಾಗ ಅವರಿಗೂ ನಿಮಗೂ ಸ್ವಲ್ಪ ಕಂಪೇರ್ ಮಾಡಿ ನೋಡಿದ್ರೆ ನಿಮಗಿಂತ ಅವ್ರು ಚೆನ್ನಾಗಿ ಆಡ್ತಾರೆ, ಹೈಲಿ ಟ್ಯಾಲೆಂಟೆಡ್. ಎಲ್ಲ ಸಂಗೀತವನ್ನು ಅಭ್ಯಸಿಸಿರುವವರು, ಹಾಡನ್ನ ಕ್ರಮವಾಗಿ ಅವರು ಕರ್ನಾಟಿಕ್ ಕ್ಲಾಸಿಕ್ ಎಲ್ಲವನ್ನ ಓದಿರ್ತಾರೆ ಅವರು. ಆದರೆ ಅವರ ಬಳಿ ಇಲ್ಲದಿರುವ ಒಂದು ನಿಮ್ಮ ಬಳಿ ಇದೆ. ಏನಿದೆ? ದೇವರ ಅಭಿಷೇಕ. ದೇವರ ಅಭಿಷೇಕ ಒಂದು ನಿಮ್ಮ ಬಳಿಯಲ್ಲಿದೆ. ಈ ಅಭಿಷೇಕದ ಸ್ಪೆಷಾಲಿಟಿ ಅಂತ ನೋಡುವುದಾದರೆ, ಆ ರೀತಿ ಕೇಳುವುದಾದರೆ, ಅವರು ಹಾಡುವಾಗ ಎಂಟರ್ಟೈನ್ ಮಾಡುತ್ತೆ. ಎಷ್ಟೋ ಸಿನಿಮಾ ಹಾಡುಗಳನ್ನ ಕೇಳಬೇಕಾದ್ರೆ ಅದ್ರಲ್ಲಿ ಸಂತೋಷ ಬರುತ್ತೆ. ಕೆಲವೊಂದು ಹಾಡುಗಳು ಕಣ್ಮುಚ್ಕೊಂಡು ಕೇಳಿದ್ರೆ ಹಾಗೆ ಬಹಳ ಸೊರಳಗೆ, ನಿಜ ಸುಳ್ಳಲ್ಲ ಇದೆ. ಆದರೆ ಈ ದೇವ ಮನುಷ್ಯನ ಆಡುವಾಗ ಮಾತ್ರ ನನ್ನಲ್ಲಿ ಬದಲಾವಣೆ ಬರುತ್ತೆ. ಟ್ರಾನ್ಸ್ಫಾರ್ಮೇಶನ್. ಅದು ಚಿಕ್ಕ ಹುಡುಗನಾಗಿದ್ರು ದೊಡ್ಡವನಾಗಿದ್ರು ಹಾಡಬೇಕಾದ್ರೆ ಏರ್ಪಡುತ್ತೆ ನನ್ನೊಳಗೆ. ಇದು ಯಾತ್ರಿಂದ ಏರ್ಪಡುತ್ತೆ? ನಿಮ್ಮಲ್ಲಿರುವ ಅಭಿಷೇಕದಿಂದ ಏರ್ಪಡುತ್ತೆ, ಟ್ಯಾಲೆಂಟ್ ಇಂದ ಅಲ್ಲ. ಟ್ಯಾಲೆಂಟ್ ಎಂದರೆ ಅವ್ರು ಆಡ್ಬೇಕಾದ್ರೆ ಏರ್ಪಡಬೇಕಾಗಿತ್ತು, ಹೌದು. ಅದರ ಅಭಿಷೇಕದಿಂದ ಏರ್ಪಡುತ್ತೆ. ಹಾಗಾದ್ರೆ ಅಭಿಷೇಕ ಒಳಗಿಂದ ನನ್ನೊಳಗೆ ಬರ್ತಾ ಇದೆ. ಬರಬೇಕಾದ್ರೆ ನನ್ನೊಳಗೆ ಅಶುದ್ಧ ತುಂಬಿದೆ ಅಂತ ಇಟ್ಕೊಳ್ಳಿ. ನನ್ನೊಳಗೆ ಹಣದ ಆಸೆ, ವಸ್ತುಗಳ ಮೇಲೆ ಆಸೆ, ಕಣ್ಗಳ ಇಚ್ಛೆ, ಬದುಕು ಬಾಳಿನ ಡಂಬ, ಅಸಹ್ಯವಾಗಿರುವ ಕಾರ್ಯ ಒಳಗೆ ಎಲ್ಲವೂ ಉಂಟು. ನಾನು ನೇರವಾಗಿ ಬೆಳಗ್ಗೆ ಬಂದು ಪುಲ್ಪಿಟಲ್ಲಿ ನಿಲ್ತೀನಿ, ಹಾಡುವುದಕ್ಕೆ ಆರಂಭಿಸ್ತೇನೆ, ಅಥವಾ ಕೀಬೋರ್ಡ್ ಬಾರಿಸುವುದಕ್ಕೆ ಆರಂಭಿಸ್ತೇನೆ, ಅಥವಾ ಗಿಟಾರ್ ಬಾರಿಸುವುದಕ್ಕೆ ಆರಂಭಿಸ್ತೇನೆ. ಈಗ ನನ್ನೊಳಗಿಂದ ಟ್ಯಾಲೆಂಟ್ ಪ್ರದರ್ಶನ ಆಗುತ್ತೆ. ಆದರೆ ನನ್ನೊಳಗೆ ಅಭಿಷೇಕ ಏನಾಗಿದೆ? ಅಲ್ಲಿ ಒಂದು ಬರಿದಾಗಿದೆ ಅಥವಾ ತಪ್ಪಾದ ಕಾರ್ಯ ಪ್ರಕಟವಾಗ್ತಿದೆ. ಈಗ ಆಟೋಮೆಟಿಕ್ ಆಗಿ
ನನ್ನೊಳಗೆ ಬರುವಂಥದ್ದು ಒಳ್ಳೆಯ ವಾಸನೆಯಾಗಿರುವುದಿಲ್ಲ, ದುರ್ವಾಸನೆಯಾಗಿರುತ್ತೆ. ನೋಹ ನಾವೆಯಿಂದ ಹೊರಗೆ ಬಂದು ಬಲಿಯರ್ಪಿಸುವಾಗ ಶುದ್ಧವಾದ ಮೃಗ. ಆದರೆ ಆ ಮಾಂಸವನ್ನ ಸುಟ್ಟರೆ ಮೋಸವಾದ ವಾಸನೆ ಬರುತ್ತೆ. ರಿಯಲ್ ಅದುವೇ ಫ್ಯಾಕ್ಟ್. ಆದರೆ ದೇವರು ಸುಗಂಧ ವಾಸನೆಯಾಗಿ ಸ್ವೀಕರಿಸಿದ್ರು ಅಂದ್ರೆ ಅರ್ಥ ಏನು? ಅದರಿಂದ ಬರುವಂತಹ ವಾಸನೆ ಅಂದರೆ ಬಾಡಿ ಬರ್ನ್ ಆಗುವುದಲ್ಲ, ಆ ಮೃಗ ಶುದ್ಧವಾದದ್ದು, ಅದು ಬರ್ನ್ ಆಗ್ತಾ ಇದೆ. ಅದೇ ರೀತಿಯೇ ನನ್ನೊಳಗಿಂದ ಬಲಿಯಾಗುವಂಥದ್ದೇ ಆರಾಧನೆ. ನಾನು ಹಾಡುವುದಲ್ಲ ಆರಾಧನೆ, ನಾನು ಬಲಿಯಾಗುವುದು ಆರಾಧನೆ. ಇದನ್ನೇ ಇದಕ್ಕಿಂತ ಮುಂಚೆ ಇದ್ದಂತಹ ದೇವಭಕ್ತರು ಮಾಡ್ತಾ ಇದ್ರು. ಇವರಿಗೆ ಇದ್ದ ರೀತಿಯಲ್ಲಿ ಮ್ಯೂಸಿಕ್ ಆ ಸಿಸ್ಟಮ್ಸ್ ಇರಲಿಲ್ಲ. ಇವರಿಗಿದ್ದಂತಹ ಕ್ವಾಲಿಟಿ ಆಗಿರುವಂತಹ ವ್ಯಕ್ತಿಗಳು ಸಿಗಲಿಲ್ಲ. ಅದೇ ರೀತಿ ಇವರು ಬಯಸುವಂಥ ಇನ್ಫ್ರಾಸ್ಟ್ರಕ್ಚರ್ಸ್, ಒಂದು ಕಾಸ್ಟ್ಲಿ ಮೈಕ್, ಅದರ ಜೊತೆಗೆ ಒಂದು ಕಾಸ್ಟ್ಲಿ ಅವತ್ತು ಪಿಯಾನೋ ಅಥವಾ ಒಂದು ಡ್ರಮ್ ಅಥವಾ ವೈಲಿನ್, ಅವತ್ತು ವೈಲಿನ್ ಇರ್ತಾ ಇತ್ತು, ಅಥವಾ ಅಕಾರ್ಡಿನ್. ಇವೆಲ್ಲವೂ ಕೂಡ ಕಾಸ್ಟ್ಲಿ ಆಗಿರುವುದಿಲ್ಲ, ಒಂದೆರಡು ಯಾರು ಬೆಳೆಯೋರು ಇರ್ತಾ ಇತ್ತು. ಆದರೆ ಇವರೆಲ್ಲರೂ ಯಾವ್ಯಾರು ಕಾನ್ಸಂಟ್ರೇಟ್ ಮಾಡಿದ್ರು, ಇವ್ರನ್ನ ಕಾನ್ಸಂಟ್ರೇಟ್ ಮಾಡಿದ್ರು. ಆರಾಧನೆಗಿನ ಮುಂಚೆ 2 ಗಂಟೆ ಇವರು ಬಿದ್ದು ಅಳ್ತಾ ಇದ್ರು. ಯಾಕೆ ಅಳ್ತಾ ಇದ್ರು ಅಂದರೆ, ಇವಾಗ ಇದ್ರೊಳಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಆರಾಧನೆಗೆ ಹೋಗ್ತೀನಿ, ಆದ್ದರಿಂದ ಆರಾಧನೆಗೆ ಏನು ಮಾಡ್ತೀನಿ, ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಆರಾಧನೆ ಚೆನ್ನಾಗಿ ನಡಿಬೇಕು. ಆ ಪ್ರಾರ್ಥನೆ ದೇವ್ರು ಕೇಳಲಿಲ್ಲ. ನಾನು ಆರಾಧನೆಗೆ ಹೋಗ್ತಾ ಇದ್ದೀನಿ, ನನ್ನನ್ನು ಒಪ್ಪಿಸಿಕೊಡ್ತೀನಿ ದೇವ್ರೆ. ನಾನು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗ್ತೀನಿ. ಒಬ್ಬ ಸೇವಕರು ಹೇಳ್ಕೊಟ್ರು ನನಗೆ, ಡೋಂಟ್ ಪ್ರಿಪೇರ್ ದ ಮೆಸೇಜ್, ಪ್ರಿಪೇರ್ ಯುವರ್ ಸೆಲ್ಫ್ ಅಂತ ಹೇಳಿದ್ರು. ನಿನ್ನ ಕುಳಿತು ಸಂದೇಶವನ್ನು ಬರಿಬೇಡ, ನಿನ್ನನ್ನು ಸರಿ ಮಾಡ್ಕೋ, ಸಂದೇಶ ನಿನ್ನೊಳಗಿಂದ ಬರುತ್ತದೆ ಎಂಬುದಾಗಿ ಹೇಳಿದ್ರು. ಇವತ್ತು ಅದುವೇ ಆರಾಧನೆಗೆ ಹೋಲಿಕೆ. ಹಾಗಾದರೆ ಜನಗಳು ಹೋಗ್ಬೇಕಾದ್ರೆ ತನ್ನನ್ನು ಸಜೀವ ಬಲಿ ಒಪ್ಪಿಸ್ಕೊಡಕ್ಕೆ ಹೋಗ್ಬೇಕು ಒಳಗೆ. ನಾನು ಹಾಡಾಡಕ್ಕೆ ಹೋಗ್ತೀನಿ, ಇವರು ನೋಡಿ ನನಗೆ ಇಷ್ಟವಾದ ಹಾಡನ್ನು ಹಾಡಿದ್ರು, ಇರಲಿ ಬಿಡು. ಎಷ್ಟು ಬಾರಿ ನೀವು ಡಾನ್ ಮೊಯನ್ ಸಾಂಗ್ಸ್ ಕೇಳ್ತೀರಾ, ಗಾಡ್ ಇಸ್ ಮೇಕ್ ಅವೇ, ಇದೆಲ್ಲ ಬಹಳ ಬಹಳ ಹಾಡುಗಳು ಬಂದಿದೆ. ಆ ಹಾಡುಗಳ ಅರ್ಥ ಅರ್ಥ ಆಗಲ್ಲ ನಮಗೆ. ನೀವು ಕೇಳಬೇಕಾದ್ರೆ ಆರಂಭದಲ್ಲಿ ಇಂಗ್ಲೀಷ್ನ ಅರ್ಥ ಆಗಲ್ಲ, ಅನಂತರ ಗಮನಿಸಬೇಕು. ಆದರೆ ಆ ಒಂದು ಹಾಡು ನಮ್ಮ ಬಳಿ ಮಾತಾಡುತ್ತೆ. ಎಷ್ಟೋ ಮಲಯಾಳಂ ಹಾಡುಗಳು ಉಂಟು, ಆ ಹಾಡುಗಳು ನಮ್ಮ ಬಳಿ ಮಾತಾಡುತ್ತೆ. ಏನ್ ಅರ್ಥ ಅಂತ ಗೊತ್ತಿಲ್ಲ, ಆದರೆ ಒಳಗಿಂದ ಒಂದು ಸೋಲ್ಫುಲ್ ಆಗಿರೋ ವರ್ಡ್ ಬರುತ್ತೆ. ಅನಂತರ ನಾವೇನ್ ಮಾಡ್ತೀವಿ ಅಂದ್ರೆ ಕೇಳ್ತೀವಿ. ಅದೇ ರೀತಿ ಹಿಂದಿ ಸಾಂಗ್ಸ್, ಹಿಂದಿನ ಬಂದು ಮ್ಯೂಸಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಆದರೆ ಆ ಸಾಂಗ್ ಅನ್ನ ನೀವು ಒಳಗೆ ಕೇಳಬೇಕಾದ್ರೆ ನೋಡಿ ಏನೋ ಒಂದು ಮಾಡುತ್ತೆ. ಅನಂತರ ಹೋಗಿ ನೋಡಿದ್ರೆ ಅದ್ಭುತವಾಗಿರುವ ಮಾತು ಒಳಗೆ ಬರುತ್ತೆ. ನನಗೆ ಭಾಷೆ ಗೊತ್ತಿಲ್ಲ, ಅನ್ಯ ಭಾಷೆ ತಗೊಳ್ಳಿ, ಅನ್ಯ ಭಾಷೆಯನ್ನು ಮಾತಾಡ್ತೀರಾ. ಆದರೆ ಯಾಕೆ ಮಾತಾಡ್ಬೇಕಾದ್ರೆ ಹೇಳ್ತೀರಾ, ಯಾತ್ರಿಂದ ಹೇಳ್ತೀರಾ, ನನಗೇನು ಮಾತಾಡ್ತೀನಿ ಅಂತ ಗೊತ್ತಿಲ್ಲ, ಅದೇನಂತ ಅರ್ಥ ಆಗಲ್ಲ, ಅದ್ರ ಆತ್ಮ ಉತ್ಸಾಹವಾಗುತ್ತೆ. ಅದೇ ರೀತಿಯೇ ಮ್ಯೂಸಿಕ್ ಹಾಡೋ ಇದೆಲ್ಲ ನನ್ನೊಳಗಿರುವ ಆತ್ಮವನ್ನು ಮುಟ್ಟುವಂತಾಗಿರಬೇಕು ನನ್ನ ಆರಾಧನೆ. ಹಾಗಾದರೆ ವಿಶ್ವಾಸಿ ಆರಾಧನೆಗೆ ಹೋಗುವಾಗ ದೇ ಹ್ಯಾವ್ ಟು ಸ್ಯಾಕ್ರಿಫೈಸ್. ಈಗ ಸಮಾರ್ಯ ಸ್ತ್ರೀ ತಗೊಳ್ಳಿ, ಯಾಕೆ ಆ ತಾಯಿ ಆರಾಧನೆ ಬಗ್ಗೆ ಕೇಳ್ತಾರೆ? ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಸಮಾರ್ಯ ಸ್ತ್ರೀ ಬಗ್ಗೆ ಏನ್ ಮಾತಾಡ್ತಾರೆ? ಆ ತಾಯಿಯ ಲೈಫ್ ಚೆನ್ನಾಗಿಲ್ಲ, ಹೌದು ಇಲ್ವಾ? ಲೈಫ್ ಸರಿ ಇಲ್ಲದಿರುವ ಆ ತಾಯಿ ಹೆಂಗ್ ಇಷ್ಟು ಸ್ಪಿರಿಚುವಲ್ ಆಗಿದ್ದಾರೆ? ಹೌದು. ಇಷ್ಟು ದೂರ ದೇವ್ರ ಬಳಿ ಹೆಂಗ್ ಮಾತಾಡ್ತಾರೆ? ಮೆಸ್ಸಿಯ ಬಳಿ ಏನ್ ಹೇಳ್ತಾರೆ ನೋಡಿ ಆ ತಾಯಿ. 25ನೇ ವಾಕ್ಯ, ಆ ಸ್ತ್ರೀ ಅವರನ್ನ ನೋಡಿ, ಕ್ರಿಸ್ತನು ಎನ್ನುವ ಮೆಸ್ಸಿಯ ಬರುವುದನ್ನ ಅರಿತಿರುವೆನು. ಮೆಸ್ಸಿಯನ ಕುರಿತಾದಂತ ರೆವಲ್ಯೂಷನ್ ಇದೆ. ಸೆಕೆಂಡ್ ಕಮಿಂಗ್ ಬಗ್ಗೆ ರೆವಲ್ಯೂಷನ್ ಆ ತಾಯಿಗಿದೆ. ವರ್ಷಿಪ್ ಬಗ್ಗೆ ರೆವಲ್ಯೂಷನ್ ಇದೆ ಆ ತಾಯಿಯ ಬಳಿಯಲ್ಲಿ, ಇಲ್ವಾ? ಹೌದು. ಸೆಕೆಂಡ್ ಕಮಿಂಗ್ ಬಗ್ಗೆ ರೆವಲ್ಯೂಷನ್ ಇದೆ. ಆ ತಾಯಿಯನ್ನ ಹೆಂಗೆ ರಾಂಗ್ ಪರ್ಸನ್ ಅಂತ ಹೇಳಕ್ ಸಾಧ್ಯ? ಕೊನೆಯದಾಗಿದೆ ನೋಡಿ, ಅವರು ಬರುವಾಗ ಎಲ್ಲವನ್ನ ನಮಗೆ ಅವರು ತಿಳಿಸುವರು ಎಂದು ತಿಳಿಸುತ್ತಾರೆ ಎಂದೆಂದಳು. ಅವರು ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಕೂಡ ಆಕೆ ಗೊತ್ತು ನೋಡಿ. ಹೌದು. ಹಾಗಾದ್ರೆ ಎಷ್ಟು ಸ್ಪಿರಿಚುವಲ್ ಥಾಟ್ ಇರುವಂತ ಸ್ತ್ರೀಯಾಗಿದ್ದಾರೆ. ನಾವೇನ್ ಮಾಡ್ತೀವಿ? ಸಮಾರಿಯ ಸ್ತ್ರೀಗೆ 5 ಮಂದಿ ಗಂಡಂದಿರಿದ್ದಾರೆ. ಆ ತಾಯಿಗಿರುವಂತ ಕಾನ್ಸೆಪ್ಟೇ ಬೇರೆ, ಸ್ಪಿರಿಚುವಲ್ ಥಾಟ್ ಬೇರೆ. ಆದರೆ ಈ ಸ್ಥಳದಲ್ಲಿ ನೋಡುವಂತಹ ಒಂದು ವಿಷಯ, ಆ ಸ್ತ್ರೀಗೆ ವರ್ಷಿಪ್ ಬಗ್ಗೆ ದೊಡ್ಡ ನಾಲೆಡ್ಜ್ ಇದೆ. ಹಾಗಾದ್ರೆ ಯೇಸು ಅವ್ರಿಗೆ ಹೇಳ್ಕೊಡ್ತಾರೆ, ಆಗ ಆತ್ಮದೊಂದಿಗೂ ಸತ್ಯದೊಂದಿಗೂ ಆರಾಧಿಸುವ ಕಾಲ ಬರುತ್ತೆ. ಅದು ಈಗಲೇ ಬಂದಿದೆ. ಇದನ್ನೇ ಇವತ್ತು ಚರ್ಚ್ ಮಾಡಬೇಕಾಗಿರುವುದು. ಸಭೆ ಆತ್ಮದೊಂದಿಗೂ ಸತ್ಯದೊಂದಿಗೂ ಆರಾಧನೆಗೆ ಹೋಗ್ಬೇಕಾದ್ರೆ ದೇವರಾತ್ಮ ತುಂಬಲ್ಪಡಬೇಕು ಎಂಬುದು ನಿಮಗೆ ಗೊತ್ತಿರಬೇಕು, ಇಲ್ವಾ? ಸತ್ಯವಾಗಿ ಆರಾಧನೆ ಮಾಡ್ಬೇಕು ಅಂತ ಗೊತ್ತಾ? ಸತ್ಯ ಇದೆಯಾ? ಈ ಸತ್ಯ ಎನ್ನುವ ಪದವನ್ನು ತಗೊಂಡ್ರೆ, ಯೇಸು ಕ್ರಿಸ್ತನು ಹಳೆಯ ಒಡಂಬಡಿಕೆಯ ಕಾಲದಿಂದಲೇ ನಮ್ಮ ಬಳಿ ಬಯಸುವಂತ ಒಂದು ಕಾರ್ಯ. ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು, ನಂಬಿಗಸ್ತನಾಗಿರುವ ಮನುಷ್ಯನು ಪೂರ್ಣ ಆಶೀರ್ವಾದ ಹೊಂದುವನು. ಅವನು ಸತ್ಯವಂತನೆಂಬುದಾಗಿ ಅರಿತಿದ್ದೇನೆ, ಅವನು ನಂಬಿಗಸ್ತ ಸೇವಕ, ಇಲ್ವಾ? ಈ ಸತ್ಯವನ್ನ ದೇವರು ಹೆಂಗ್ ಮಾಡ್ತಾರೆ? ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ
ನೀವು ನಾನು ಸೇರಿ ಒಂದು ಸೇವೆ ಮಾಡ್ತೀವಿ. ಸೇರಿ ಸೇವೆ ಮಾಡಬೇಕಾದ್ರೆ ನೀವು ನಾನು ಸೇರಿ ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಒಟ್ಟಿಗೆ ಸೇವೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಿಮಗೆ ನನ್ನ ಕುರಿತಾಗಿರುವ ಭಾವನೆ ಏನಿದೆ ಅಂತ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ದೇವರಿಗೆ ಗೊತ್ತು. ಈಗ ನೀವು ನನಗೆ ನಂಬಿಗಸ್ತರಾಗಿದ್ದೀರಾ, ನಾನು ನಿಮಗೆ ನಂಬಿಗಸ್ತನಾಗಿದ್ದೀನಾ ಅಂತ ಪರಲೋಕ ಗಮನಿಸ್ತಾ ಇದೆ. ಈಗ ನಾನು ನೀವು ಒಟ್ಟಿಗೆ ಇದ್ದೀವಿ. ಈ ರೀತಿ ಇರುವಲ್ಲಿ ಇಬ್ಬರು ಸೇರಿ ಮಿನಿಸ್ಟ್ರಿ ಮಾಡ್ತಾ ಇದ್ದೀವಿ. ಮಾಡ್ತಿರ್ಬೇಕಾದ್ರೆ ಒಂದು ದಿನ ಈ ವ್ಯಕ್ತಿಗಿಂತ ದೊಡ್ಡವನಾಗಿ ಬರಬೇಕು ಅಂತ ಒಂದು ಥಾಟ್ ನಮಗೆ ಬರ್ತು ಅಂತ ಇಟ್ಕೊಳ್ಳಿ. ನನಗೆ ಅನಿಸ್ತಾ ಇದೆ ಒಂದಿನ ಬಿಟ್ಟು ಹಂಗೆ ಮುಂದೆ ಹೋಗಬೇಕು, ಹೋಗಿ ಸುಮ್ಮನೆ ಎಷ್ಟು ದಿನ ಜೊತೆನೇ ಇರೋದು, ಆ ರೀತಿ ಅನಿಸುತ್ತೆ ಅಂತ ಇಟ್ಕೊಳ್ಳಿ. ಆಟೋಮೆಟಿಕ್ ಆಗಿ ನಾನು ನಮಗೆ ನಂಬಿಗಸ್ತನಾಗಿಲ್ಲ ಅಂತ ಅರ್ಥ. ಈ ಒಂದು ನಿಮ್ಮ ವಸ್ತು ತೆಗ್ದಿರಲ್ಲ, ನಾನು ನಿಮಗೆ ವಿರುದ್ಧವಾಗಿ ಏನೂ ಮಾಡಿರೋಲ್ಲ, ಯೋಚನೆ ಇದೆ. ಈಗ ಒಳಗಿಂದ ಆರಾಧನೆ ಮಾಡ್ತೀನಿ. ಈಗ ದೇವರು ನೋಡ್ತಾರೆ, ನಿನ್ನ ಬಾಯಲ್ಲಿ ಆರಾಧನೆ ಬರ್ತಾ ಇದೆ, ಆದರೆ ಭಾವನೆ ತಪ್ಪಾಗಿದೆ. ಮೋಶೆ ಕುರಿತಾಗಿ ಆರೋನನ ಮಿರಿಯಳು ಮಾತಾಡಿದ್ದು ಮೋಶೆ ಗೊತ್ತಿಲ್ಲ. ಹೌದು. ಬಟ್ ಗಾಡ್ ಹೋಗಿ ಅಲ್ಲಿ ವ್ಯಾಜ್ಯವಾಡ್ತಾ ಇದ್ದಾರೆ, ನೀನು ಹೇಗೆ ಅವನ ಬಗ್ಗೆ ಮಾತಾಡಿದೆ? ನನ್ನ ಮನೆಯಲ್ಲಿ ಅವನೆಲ್ಲೆಲ್ಲೂ ನಂಬಿಗಸ್ತನು. ಹೌದು. ಆ ನಂಬಿಗಸ್ತಕ್ಕೆ ನನ್ನೊಂದಿಗಿದ್ದು ಅವನ ಮೇಲೆ ಹೋಗ್ತಾನೆ. ಆದ್ದರಿಂದ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನನಗೆ ದೇವರು ಹೇಳ್ಕೊಟ್ಟಿದ್ದು, ಎಲ್ಲರನ್ನ ಯೆಹೋಶುವ ಆಗಿರ್ಬೋದು ಅಥವಾ ಆರೋನ್ ಆಗಿರ್ಬೋದು ಅಥವಾ ಸಂತತಿಯಾಗಿರ್ಬೋದು, ಇಸ್ರೇಲರಾಗಿರ್ಬೋದು, ಎಲ್ಲರನ್ನೂ ದೇವರು ಹೇಳುವಂಥ ಮಾತು ಯೆಹೋಶುವ ಕೂಡ ಅದನ್ನು ಹೇಳ್ತಾರೆ, ಇವತ್ತು ಶುದ್ಧೀಕರಿಸಿಕೊಂಡು ನಾಳೆ ಭೇಟಿ ಆಗ್ತೀನಿ. ಆದರೆ ಮೋಶೆ ಬಳಿ ಒಂದು ದಿನ ಕೂಡ ನೀನು ಇವಾಗ ರೆಡಿಯಾಗಿರು, ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲೇ ಇಲ್ಲ. ಮೋಶೆ ಬಳಿ ಹೇಳ್ಬೇಕಾದ್ರೆ ನೀನು ಏರಿ ಬಾ. ಯಾಕೆ? ಇವರಿಗೆ ಮಾತ್ರ ಶುದ್ಧೀಕರಣೆ ತಂದಿದೆಯಲ್ವಾ, ಯಾಕೆ ಮೋಶೆಗದಿಲ್ಲ? ಅಂದರೆ ಮೋಶೆ ಆಲ್ವೇಸ್ ರೆಡಿ. ಅವನು ಅದ ನಂತರ ಪ್ರತ್ಯೇಕವಾಗಿ ಶುದ್ಧೀಕರಣೆ ಮಾಡಬೇಕೆನ್ನುವ ಸ್ಥಾನದಲ್ಲೇ ಇಲ್ಲ. ಗಾಡ್ ಬಂದು, ಯಾಕೆಂದ್ರೆ ಗಾಡ್ ಬಂದು ಮೋಶೆಗೂ ಒಬ್ಬರೇ, ಜನಗಳಿಗೂ ಒಬ್ಬರೇ. ಹೌದು. ಅವರನ್ನು ನೋಡಿ ಒಬ್ರು ಕೂಡ ಜೀವಂತವಾಗಿ ಇದ್ದಿದ್ದಿಲ್ಲ. ಅವರ ಮುಂದೆ ನಿಲ್ಲಕ್ಕಾಗಲ್ಲ. ಹಾಗಾದ್ರೆ ಯಾರು ನಿಲ್ಲಬೇಕು? ನಂಬಿಗಸ್ತನಾಗಿರೋ ವ್ಯಕ್ತಿ ನಿಲ್ಲಕ್ಕೆ ಸಾಧ್ಯ. ಅವ್ನು ನಿಲ್ಲಬೇಕು ಅಂದ್ರೆ ಅವ್ನು ರೆಡಿ ಮಾಡಿದೆ ಒಳಗೆ ಹೋಗಲ್ಲ, ಯಾರಿದ್ರು ಕೂಡ ಪರವಾಗಿಲ್ಲ. ಮೋಶೆ ಅಂದ್ರೆ ಬಾ ಅಂತ ಕರೀತಾರೆ, ಅವ್ರಿಗೆ ಗೊತ್ತು ಕರೆಕ್ಟ್ ಆಗಿದ್ದಾನೆ. ಈಗ ನನ್ನ ಮುಂದೆ ಅವ್ನು ನಿಲ್ಲುವುದಕ್ಕೆ ಈಸ್ ವರ್ತ್ ಈಸ್ ಓಕೆ. ಅದೇ ರೀತಿನೇ ಪ್ರತಿ ಬಾರಿ ಆರಾಧನೆ ಹೋಗ್ಬೇಕಾದ್ರೆ ವಿಶ್ವಾಸ ದೇವರ ಮುಂದೆ ನಿಲ್ಲಬೇಕು. ಇಲ್ಲಿ ಆತ್ಮದೊಂದಿಗೆ ಆರಾಧನೆ ಮಾಡುವುದಕ್ಕೆ ಕೇಳ್ಕೊಡ್ತಾ ಇದ್ದಾರೆ, ಸತ್ಯದಿಂದ ಆರಾಧನೆ ಮಾಡೋಕೆ ಕೇಳ್ಕೊಡ್ತಾ ಇದ್ದಾರಾ? ಇವತ್ತು ಸಹ ವಿಶ್ವಾಸಿಗೂ ನನಗೂ ನಂಬಿಗಸ್ತಿಕೆ ಇಲ್ವಲ್ಲ, ನನಗೂ ಸೇವಕನಿಗೂ ಅಲ್ಲಿ ಸತ್ಯ ಇಲ್ವಲ್ಲ, ನನಗೂ ದೇವರಿಗೂ ನಡುವೆ ನಂಬಿಗಸ್ತಿಕೆ ಇಲ್ವಲ್ಲ. ದೇವರು ಹೇಳ್ಬೇಕಾದ್ರೆ ಸುಂದರವಾಗಿ ಹೇಳ್ತಾರೆ, ಮೋಶೆ ನನ್ನ ಮನೆಯಲ್ಲ ನಂಬಿಗಸ್ತನು ಎಂಬುದಾಗಿ. ಅಂದ್ರೆ ಅರ್ಥ ಏನು? ಅವರ ಮನೆ ಎನ್ನುವುದು ಬಹಳ ಇದೆ. ಪರಲೋಕ ಅವರ ಮನೆ, ದರ್ಶನದಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲ ತೋರಿಸ್ತಾರೆ. ಆದ್ರೂ ನಂಬಿಗಸ್ತನು, ಅಲ್ಲಿ ಹೋಗುವಷ್ಟು ನಂಬಿಗಸ್ತಿಕೆ ಇದೆ. ಮೇಘದಲ್ಲಿ ಕರೆದೋಗ್ತಾ ಇದ್ರು. ದೇವದರ್ಶನ ಗೂಢ ಎನ್ನುವುದು ದೇವರ ಮನೆ, ಅದು ಅದರಲ್ಲೂ ನಂಬಿಗಸ್ತನು. ನಾನು ದೇವರ ವಾಸಸ್ಥಳ, ದೇವರ ಆಲಯ, ನನ್ನಲ್ಲಿ ನಾನು ನಂಬಿಗಸ್ತನು. ಹಾಗಾಗಿ ಮೋಶೆಗೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಎಂಬುದಾಗಿ ಹೇಳ್ತಾರೆ. ದೇವದರ್ಶನ ಗೂಢ ತಗೊಳ್ಳಿ, ಬಲಿಪೀಠದ ಬಳಿ ಅವನು ನಂಬಿಗಸ್ತನು, ಪರಿಶುದ್ಧ ಸ್ಥಳದ ನಂಬಿಗಸ್ತನು, ಮಹಾಪರಿಶುದ್ಧ ಸ್ಥಳದ ನಂಬಿಗಸ್ತನು. ನಿಮ್ಮನ್ನು ತಗೊಳ್ಳಿ, ನನ್ನ ಶರೀರಕ್ಕೆ ನಂಬಿಗಸ್ತನು, ಆತ್ಮಕ್ಕೆ ನಂಬಿಗಸ್ತನು, ನನ್ನ ಆತ್ಮಕ್ಕೆ ನಂಬಿಗಸ್ತನು. ಮೇಲ್ ಬನ್ನಿ, ಬೆಟ್ಟದಲ್ಲಿ ನಂಬಿಗಸ್ತನು, ಮೇಘದಲ್ಲಿ ನಂಬಿಗಸ್ತನು, ಎಲ್ಲಿ ನೋಡಿದ್ರೂ ನಂಬಿಗಸ್ತನು. ಅವನು ಸಲ್ಲಿಸುವಂಥದ್ದೇ ಆರಾಧನೆ. 40 ದಿನ ಅಲ್ಲಿರ್ತಾನೆ, ಕುಡಿಯದೆ ತಿನ್ನದೆ. ಅವನೇನು ವರ್ಷಿಪ್ ಮಾಡ್ದ, ಏನು ಆಡಾಡ್ದ, ಏನು ಕೈ ತಡ್ದ, ಜೊತೆಗೆ ಎಷ್ಟು ಜನ ಮ್ಯೂಸಿಷಿಯನ್ಸ್ನ ಕರ್ಕೊಂಡು ಹೋದ, ಏನೂ ಇಲ್ಲ. ಇದುವೇ ಯವನ್ ನಿಮ್ಮ ಬಳಿ ನನ್ನ ಬಳಿ ಎಕ್ಸ್ಪೆಕ್ಟ್ ಮಾಡುವಂತಹ ಬುದ್ಧಿಯುಳ್ಳ ಆರಾಧನೆ. ಯಾಕಂದ್ರೆ ಪೌಲನು ಕೂಡ ಹೇಳ್ತಾನಲ್ಲ ಬ್ರದರ್, ನಾನು ಆತ್ಮದಿಂದಲೂ ಆರಾಧಿಸುತ್ತೇನೆ, ಬುದ್ಧಿಯಿಂದಲೂ ಆರಾಧಿಸುತ್ತೇನೆ ಅಂತ. ಹೌದು. ಹಾಗಾದ್ರೆ ಆ ಸ್ಥಳದಲ್ಲಿ ಅವರೇನು ಹೇಳ್ತಾರೆ? ನನ್ನ ಆತ್ಮದಲ್ಲಿಯೂ ನನ್ನ ಬುದ್ಧಿಯಿಂದ ಆರಾಧನೆ ಮಾಡ್ತೀನಿ ಅಂತ ಹೇಳ್ತಾರಲ್ವಾ. ಆದರೆ ಇವತ್ತು ಪೌಲ್ ಹೇಳಿದಂತ ಹೇಳ್ತಾ ಇದ್ದೇನೆ, ಸೆರೆಮನೆಯಲ್ಲಿ ಆರಾಧನೆ ಮಾಡ್ತಾರೆ. ಸೆರೆಮನೆಯಲ್ಲಿ ಆರಾಧನೆ ಮಾಡಬೇಕಾದ್ರೆ ಪೌಲುಸಲ್ಲಿ ಆರಾಧನೆ ಮಾಡ್ತಾರೆ. ಆರಾಧನೆ ಮಾಡಬೇಕಾದ್ರೆ ಅವರಿಗಿರಬೇಕಾದ ಯಾವ ವಿಧವಾಗಿರುವಂತ ಎಕ್ವಿಪ್ಮೆಂಟ್ ಅಲ್ಲಿಲ್ಲ. ಅವರ ಕೈಗಳು ಬೇಡಿ ಹಾಕಲ್ಪಟ್ಟಿತ್ತು ಅಂತಿದೆ. ಕೈಕರಗಳು ಕಟ್ಟಲ್ಪಟ್ಟಿತ್ತು. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ನೀವು ಓದಬೇಕಾದ್ರೆ 16ನೇ ಅಧ್ಯಾಯ 23ನೇ ವಾಕ್ಯ, ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸರಿಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನ ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬೀಸಿದನು. ಕೋಳವನ್ನು ಹಾಕಿದ ಅದನ್ನ ದೊಡ್ಡ ಕೋಳ ಮರ ಎಂಬುದಾಗಿ ಹೇಳುವರು. ಹೆಂಗಿರುತ್ತೆ ಅಂದ್ರೆ, ಜೈನಲ್ಲಿ ನಡುವೆ ಮರ ತರ ಇರುತ್ತೆ, ಒಂದು ದೊಡ್ಡ ಕಂಬ ತರ ಇರುತ್ತೆ, ಅದನ್ನ ಕದಲಿಸಕ್ಕಾಗಲ್ಲ, ಅದರಲ್ಲೇ ನಿಲ್ಲುತ್ತೆ ಅದು. ಆ ಒಂದು ಕಂಬಕ್ಕೆ ಸರಪಣೆ ಕಟ್ಟಿರ್ತಾರೆ, 2 ಕಾಲುಗಳನ್ನ, ಇಬ್ಬರ ಕಾಲುಗಳನ್ನ ಸರಪಣಿಯಾಗಿ ಕಟ್ಟಾಕಿದ್ದಾರೆ. ಯೋಚನೆ ಮಾಡಿ ನೋಡಿ, ಇದು ಅವರನ್ನು ಹೊಡೆದ ನಂತರ ವಾಕ್ಯ ಹೇಳುತ್ತೆ, ಅವರನ್ನ ಅನೇಕ ಬಾರಿ ಪೆಟ್ಟುಗಳನ್ನ ಹೊಡೆದ ನಂತರ. ಸೊ ಇವಾಗ ಏನಾಗಿದೆ,
ಪೆಟ್ಟು ತಿಂದು ಕಾಲುಗಳೆಲ್ಲ ಕಟ್ಟಲ್ಪಟ್ಟವರಾಗಿ ಕೂತಿದ್ದಾರೆ. ವಾಕ್ಯ ಹೇಳುತ್ತೆ, ಅವರ ಆ ರಾತ್ರಿಯಲ್ಲಿ ದೇವ್ರನ್ನ ಏನ್ ಮಾಡಿದ್ರಂತೆ? ಸ್ತೋತ್ರ ಮಾಡಿದ್ರಂತೆ. ಮಧ್ಯರಾತ್ರಿ ಪೌಲಸ್ಯಲ್ಲಿ ಇಬ್ಬರು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಮಾಡಿ ಆಡಿದರು. ಹಾಗಾದ್ರೆ ಇಂಥ ಒಂದು ಸಿಚುಯೇಷನ್ ನಲ್ಲಿ ನಿಮ್ಮಿಂದ ಆಡಕ್ ಸಾಧ್ಯನಾ? ನೀವು ಚರ್ಚಲ್ಲಿ ಹತ್ ನಿಂತ್ಕೋತೀರಾ, ಮೈಕ್ ಕೆಲಸ ಮಾಡಲ್ಲ, ಆಡ್ತೀರಾ? ನಿಮ್ಮಿಂದ ಸಾಧ್ಯನಾ? ನಿಮ್ಮ ಆತ್ಮ ಆಫ್ ಆಗುತ್ತೆ. ಅನಂತರ ಮೈಕ್ ಆನ್ ಆದ್ಮೇಲೆ ನೀವು ಆನ್ ಆಗಕ್ಕೆ 10 ನಿಮಿಷ ಬೇಕು ಇಲ್ವಾ? ಹಾಗಾದ್ರೆ ಒಂದು ಜನಗಳು ಅಲ್ಲಿ ಕೂಡಿದ್ದಾರೆ, AC ಆಫ್ ಆಯಿತು, ಆರಾಧನೆ ಮಾಡಕ್ ಸಾಧ್ಯನಾ? ಬೆವರಲ್ಲಿ ಆರಾಧನೆ ಮಾಡಕ್ ಸಾಧ್ಯನಾ? ಬೇಗ ಆರಾಧನೆ ಮುಗಿಸ್ತೀರಾ? ಒಡೆದು ಕೈ ಕಾಲುಗಳನ್ನ ಕೋಳ ಹಾಕಿ ಬಿಗಿದಿದ್ದಾರೆ. ಹಾಗಾದ್ರೆ ಇವರ ಆರಾಧನೆ ಪೂರ್ತಿಯಾಗಿ ಏನಾಗಿದೆ ಅಂದ್ರೆ ದೇವರ ಕಡೆಗೆ ಇದೆ. ಇವತ್ತಿರುವ ಆರಾಧನೆ ಜನಗಳ ಕಡೆಗೆ ಇದೆ. ಜನಗಳನ್ನ ಮನೋರಂಜನೆ ಮಾಡುವುದು. ಜನಗಳ ಆರಾಧನೆ ಪೂರ್ತಿಯಾಗಿ ಪುಲ್ಪಿಟ್ ಕಡೆ ಇದೆ. ಸರಿ, ಹೀಗಿರಲಿ. ಆರಾಧನೆಯ ವೀರ ಎಂಬುದಾಗ ಒಬ್ಬ ಇಲ್ಲ, ಲೀಡ್ ಮಾಡೋರು ಒಬ್ಬರು ಇಲ್ಲ. ನೀವು ಆರಾಧನೆ ಮಾಡ್ತೀರಾ ಚರ್ಚಲ್ಲಿ? ಅದು ಸಾಧ್ಯನಾ? ಸಂದೇಶ ಕೊಡುವುದಕ್ಕೆ ಪಾಸ್ಟರ್ ಇದ್ದಾರೆ, ಸರಿ, ಆಡಾಡೋದಕ್ಕೆ ಯಾರು ಇಲ್ಲ. ನೀವೆಲ್ಲರೂ ಸ್ವಲ್ಪ ಹೊತ್ತು ದೇವ್ರನ್ನ ಆರಾಧನೆ ಮಾಡಿ ಅಂತ ಹೇಳಿದ್ರೆ ಸ್ತೋತ್ರ 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 ಅಂತಾರೆ ಬಿಟ್ರೆ, ಒಬ್ಬ ವ್ಯಕ್ತಿ ಲೀಡ್ ಮಾಡಬೇಕು. ಅಪ್ಪ ಅಂತ ಹೇಳಿ ಕೂಗ್ರಿ, ಬಾಯಿ ಬಿಡ್ರಿ, ಕಿರ್ಚಾಡ್ರಿ, ದೇವರ ಕಡೆಗೆ ನೋಡಿ ಆಡ್ರಿ. ಯಾಕೆ? ಇನ್ನೊಂದೇನಂದ್ರೆ ಕೈ ಎತ್ರಿ ಚಪ್ಪಾಳೆ ತಟ್ರಿ ಇದೆಲ್ಲ ಒಬ್ರು ಹೇಳಿದ್ರೇನೆ ಮಾಡ್ತಾರೆ, ಅವರೇ ವಾಲಂಟಿಯರ್ ಆಗಿ ಮಾಡೋದಿಲ್ಲ. ಅವರು ನಾನು ಏನ್ ಹೇಳ್ತೀನಿ, ನೀವು ದೇವರೊಂದಿಗೆ ಕೂರಲು ಆರಂಭಿಸಿ ಆರಾಧನೆ ಮಾಡಿ ಆರಂಭಿಸಿದ್ರೆ ನಿಮ್ಮ ಎಂಕರೇಜ್ ಮಾಡುವುದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿಲ್ಲ. ನಿಮ್ನ ಯಾರು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ನಿಮ್ಮನ್ನ ಅರಿಯದೆ ನಾನು ಕೆಲವರೊಂದಿಗೆ ಡ್ರೈವ್ ಮಾಡಿದ್ದೀನಿ. ಡ್ರೈವ್ ಮಾಡಿ ಹೋಗ್ಬೇಕಾದ್ರೆ ನೋಡೋದಾದ್ರೆ ನಾನು ಡ್ರೈವ್ ಮಾಡ್ತಾ ಇದ್ದೆ, ಅವರು ಡ್ರೈವ್ ಮಾಡ್ತಾರೆ. ನಾನು ಆ ರೀತಿ ಮಾಡ್ಬೇಕಾದ್ರೆ ನೋಡಿದ್ದೀನಿ. ಒಂದು 6 ಗಂಟೆ ಕೂಡ ಅವರು ಅಸಾಲ್ಟ್ ಗಾಡಿ ಓಡಿಸ್ತಾರೆ. ಅವರು ಗಾಡಿ ಓಡಿಸ್ತಾನೆ ಇರ್ತಾರೆ, ಬಟ್ ಅವರ ಸ್ಪಿರಿಟ್ ಅಲ್ಲಿ ದೇವರೊಂದಿಗೆ ಇರ್ತಾರೆ, ಆರಾಧನೆ ಮಾಡ್ತಾನೆ ಇರ್ತಾರೆ. ಅವರೊಳಗೆ ಆತ್ಮ ಆರಾಧನೆ ಮಾಡ್ತಾನೆ ಇರುತ್ತೆ. ಹಾಗೆ 6 ಗಂಟೆ ಹೋಗೋದೇ ಗೊತ್ತಾಗಲ್ಲ ಅವರಿಗೆ. ನಾನು ದೇವರಲ್ಲಿದ್ದುದನ್ನು ನೋಡಿದ್ದೇನೆ. ಸೊ ನಾವು ಬಂದು ಯಾವ ಸ್ಥಳ, ಒಂದು ವೇಳೆ ಸೆರೆಮನಿಯಲ್ಲಿ ಇದ್ದಾನೆ, ನಮಗೆ ತಿಳಿದಿರೋ ಮಟ್ಟಿಗೆ ಯಾವ ರೀತಿಯಲ್ಲಿ ಚರ್ಚ್ನಲ್ಲಿ ಪ್ರೊಸೀಜರಿಂದ ಆರಾಧನೆ ಮಾಡುತ್ತಾನೆ, ಆರಾಧನೆ ಹಾಗಾದ್ರೆ ಜೈಲೊಳಗೆ ಆರಾಧನೆ ಮಾಡೋರು. ಹೌದು. ಸೊ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನು ಹೇಳಕ್ ಬರ್ತೀವಿ ಇದರಲ್ಲಿ ಅಂತ ನೋಡೋದಾದ್ರೆ, ಆರಾಧನೆ ಎನ್ನುವಂಥದ್ದು ಸಂಗೀತವನ್ನ ಟ್ಯಾಲೆಂಟನ್ನು ನಂಬಿ ಅಲ್ಲ. ಇದ್ರೆ ಅದು ಒಳ್ಳೆಯದು, ಬೇಡ ಅಂತ ಹೇಳ್ತಿಲ್ಲ. ಆರಾಧನೆ ಎನ್ನುವಂಥದ್ದು ನಿಮಗೂ ದೇವರ ಮಧ್ಯೆ ಇರುವ ಸಂಪರ್ಕ. ನೀವು ಸ್ಯಾಕ್ರಿಫೈಸ್, ನಿಮ್ಮ ಬಾಡಿ ಆಲ್ಟರ್, ನಿಮ್ಮೊಳಗಿರುವಂತಹ ಆತ್ಮ ಅಲ್ಲಿ ದೇವರ ಮುಂದೆ ಸುಗಂಧ ವಾಸನೆಗೆ ಹೊರಗೆ ಬರಬೇಕು. ದೇವರ ಸುವಾಸನೆ ನೋಡಬೇಕು. ಅದನ್ನು ನೋಡುವಾಗ ನಿಮಗಿರುವ ಕಾರ್ಯವನ್ನು ದೇವರು ಮಾತಾಡ್ತಾರೆ. ಇದು ಒಂದು ಚೈನ್ ರಿಯಾಕ್ಷನ್. ಆ ಸುವಾಸನೆ ನೋಡುವಾಗ ದೇವರಾತ್ಮನ ಸಭೆಯನ್ನು ನಿಮ್ಮ ಸೇವಕರ ಮುಖಾಂತರ ಮಾತಾಡ್ತಾರೆ. ನೋಹ ಬಲಿ ಕೊಡುತ್ತಾರೆ, ಅವ್ರು ಬಂದಲ್ಲಿ ಮಾತಾಡ್ತಾರೆ. ದೇವರು ಬಂದು ಮಾತಾಡ್ತಾರೆ, ಒಡಂಬಡಿಕೆ ಏರ್ಪಡಿಸ್ತಾರೆ. ಈಗ ನೀವು ಬಲಿಯಾಗರಿ, ದೇವರು ಬಂದು ಮಾತಾಡ್ತಾರೆ. ಈಸಾಕ್ನ ಬಲಿ ಕೊಡಬೇಕಾದ್ರೆ ದೇವರು ಬಂದು ಮಾತಾಡಿದ್ರು. ಇನ್ನೊಂದೇನಾಗಿದೆ ಬಂದರೆ, ಈಗ ಈಗಿನ ವರ್ಷಿಪ್ ಹೆಂಗಾಗಿದೆ ಅಂದರೆ ವರ್ಡ್ ಬೇಸ್ಡ್ ಇಲ್ಲ. ಸೊ ನಾವು ಬೈಬಲಲ್ಲಿ ಯಾವ ಕಡೆ ನಾವು ತಿರುಗಿಸೋದಾದ್ರೂ ಕೂಡ ಅದು ವಾಕ್ಯದಕ್ಕೆ ಅನುಸಾರವಾಗಿರುತ್ತೆ ಆರಾಧನೆ. ನಾವು ನೆಹೆಮೀಯನ ಕಾಲದಲ್ಲಿ ನೋಡಬೇಕಾದ್ರೆ ಆಗಿರಲಿ, ಹೊಸ ಒಡಂಬಡಿಕೆಯಲ್ಲಿ ಆದಿ ಅಪೊಸ್ತಲರ ಸಭೆಗಳಲ್ಲೂ ಕೂಡ ವಾಕ್ಯವನ್ನು ಬೇಸ್ ಮಾಡಿ ಆರಾಧನೆ ಮಾಡ್ತಾ ಇದ್ರು. ಆದ್ರೆ ಈಗಿನ ಆರಾಧನೆಗಳೇನಾಗಿದೆ ಅಂದ್ರೆ ಅದು ಬರೀ ಹಾಡುಗಳ ಮಾತ್ರ ಆಗಿದೆ, ಅದು ವಾಕ್ಯಕ್ಕೆ ಅನುಸಾರವಾಗಿ ಇಲ್ಲ. ಅದುವೇ ಇದರ ಹಿಂದೆ ಒಂದು ಲಾಂಗ್ ಟಾಪಿಕ್ ಇದೆ. ಸುಮ್ಮನೆ ಒಂದು ಚಿಕ್ಕ ಕ್ವಶನ್ ಕೇಳ್ತೀನಿ. ಹಾಡು ಮೊದಲು ಬಂದಿರುತ್ತಾ, ಮಾತು ಮೊದಲು ಬಂದಿರುತ್ತಾ? ವಾಕ್ಯವೇ. ವಾಕ್ಯನೇ ಮೊದಲು ಬಂದಿರುತ್ತೆ. ಅನಂತರ ವಾಕ್ಯಕ್ಕೆ ಏನ್ ಮಾಡ್ತಾರೆ? ಮೊಟ್ಟ ಮೊದಲು ಮನುಷ್ಯ ಬೇರೆ ಸಂಗೀತ ಮ್ಯೂಸಿಕ್ ಅಂತ ಹಾಕೋವನಾಗಿದ್ನ, ಮಾತಾಡೋವನಾಗಿದ್ನ? ಆರಂಭದಲ್ಲೇ ಮಾತಾಡುವನಾಗಿದೆ ಮನುಷ್ಯ. ಅದರ ನಂತರನೇ ಕಾಯನನ ಕಾಲದಲ್ಲಿ ವಾದ್ಯಗಳು, ಅನಂತರ ಕಿನ್ನರೆಲ್ಲ ಕಂಡುಹಿಡಿಯಲ್ಪಟ್ಟಿತು. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತ ಒಂದು ಬರುತ್ತೆ. ಮೊದಲು ಮನುಷ್ಯನು ಮಾತಿನಿಂದನೇ ಬದುಕಿದ. ಇವತ್ತು ಮಾತಿನಿಂದ ಬದುಕ್ತಾ ಇದ್ದಾನೆ, ಸಂಗೀತ ಮಧ್ಯೆ ಬಂದಿದೆ ಇಲ್ವಾ? ಹಾಗಾದ್ರೆ ಮ್ಯೂಸಿಕ್ ಸೆಕೆಂಡ್, ವರ್ಡ್ ಆಫ್ ಗಾಡ್ ಈಸ್ ಫಸ್ಟ್. ಹೌದು. ಇಲ್ಲಿ ಏನಾಗಿದೆ ಅಂದ್ರೆ ಮ್ಯೂಸಿಕ್ ಫಸ್ಟ್ ಬಂದಿದೆ, ವರ್ಡ್ ಆಫ್ ಗಾಡ್ ಸೆಕೆಂಡ್ ಆಗಿದೆ. ಒಂದು ಪೀರಿಯಡ್ ನಲ್ಲಿ ವರ್ಡ್ ಆಫ್ ಗಾಡ್ಗೆ ಸ್ಥಳ ಕೊಡದೆ ಮ್ಯೂಸಿಕ್ ಡಾಮಿನೇಟ್ ಮಾಡಲು ಮುಂದಾಯಿತು. ಒಂದು ಸ್ಥಳದಲ್ಲಿ ವರ್ಡ್ ಆಫ್ ಗಾಡ್ಗೆ ಕಾನ್ಸಂಟ್ರೇಷನ್ ಬೇಡ, ಮ್ಯೂಸಿಕ್ ಈಸ್ ಇಂಪಾರ್ಟೆಂಟ್. ಇನ್ನೊಂದ್ ಕಡೆ ಇವಾಗ ನಾವೆಲ್ಲ ಕಡೆ ನೋಡ್ತೀವಲ್ಲ ಬದರ್, ಎಲ್ಲ ಕಡೆ ವರ್ಷಿಪ್ ಕಾನ್ಸರ್ಟ್ ಅನ್ನೋದೇ ಜಾಸ್ತಿ. ವರ್ಡ್ ಆಫ್ ಗಾಡ್ ಕಾನ್ಸರ್ಟ್ ಅನ್ನೋಂಥದ್ದು ನಾವೆಲ್ಲೂ ನೋಡಕ್ಕೆ ಸಾಧ್ಯ ಇಲ್ಲ. ಅದೇನೆ ಇವತ್ತು ಏನಂದ್ರೆ ಜನಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಮುಂದಾಗಿದ್ದೀವಿ. ಜನಗಳು ಎಂಟರ್ಟೈನ್ಮೆಂಟ್ ನ ಬಯಸೋದಕ್ಕೆ ಮುಂದಾಗಿದ್ದಾರೆ ಇಲ್ವಾ? ನೀವು ಒಂದು ವರ್ಷಿಪ್ ಕಾನ್ಸರ್ಟ್ ಅಲ್ಲಿ ಹೋಗಿ 1-2 ಗಂಟೆ ಕುಳಿತು ಬನ್ರಿ, ನನ್ನ ಕೊರತೆ ಹೇಳ್ತೀನಿ ಅಂತ ಅರ್ಥ ಅಲ್ಲ. ನೀವು ಅದರಲ್ಲೂ ಸ್ಪಿರಿಚುವಲ್ ಟೇಕ್ ಅವೇ ನಿಮ್ಗೆ ಇರುತ್ತೆ ಅದರಲ್ಲಿ. ಅದೇ ಸಂದರ್ಭದಲ್ಲಿ 1-2 ತಾಸು ಸಂದೇಶ ಒಂದ್ ಕಡೆ ಕೇಳಿ ಬನ್ನಿ, ಟೇಕ್ ಅವೇಲಿ ಏನ್ ಡಿಫ್ರೆನ್ಸ್ ಅಂತ ನೋಡಿ. ನಿಮ್ಮ ಡಿಫ್ರೆನ್ಸ್ ಎಲ್ಲಿದೆ ಅಂತ ಸ್ವಲ್ಪ ಗಮನಿಸಿ ನೋಡ್ರಿ.
ಆ ಮರಿಯಳು ದೇವರ ಪಾದದಲ್ಲಿ ಕುಳಿತು ಇರುವಂತ ಟೇಕ್ ಅವೇ ಇದೆ ನೋಡಿ, ಆ ಎಂಟರೇ ಡಿಫ್ರೆಂಟ್ ಅದು. ಅದರಿಂದ ಸಿಗೋದೇ ಬೇರೆ. ಈ ವರ್ಡ್ ಒಂದಿನ ಹಾಡಾಗಿ ಮಾರ್ಪಡುತ್ತೆ. ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ಕೀರ್ತನೆಗಳು ಇದೆ ಅಲ್ವಾ, ಕೀರ್ತನೆಗಳೆನ್ನುವುದು ಹಾಡ ಅಥವಾ ವಾಕ್ಯನ? ವಾಕ್ಯ. ವಾಕ್ಯ. ಅದರ ಕೀರ್ತನೆಗಾರ ಹಾಡಿದ್ದಾನೆ, ಹೌದು, ಆದ್ರಿಂದ ಅದಕ್ಕೆ ಹೆಸರೇನು? ಕೀರ್ತನೆ. ಆದ್ರೆ ಇವಾಗ ನಿಮಗೆ ಕೊಡ್ಬೇಕಾದ್ರೆ ಅದು ಮ್ಯೂಸಿಕ್ ಆಗಿ ಕೊಟ್ಟಿದ್ದಾರಾ, ವರ್ಡ್ ಆಫ್ ಗಾಡ್ ಕೊಟ್ಟಿದ್ದಾರಾ? ವರ್ಡ್ ಆಫ್ ಗಾಡ್ ಆಗಿ. ನೀವೇ ಅದಕ್ಕೆ ಟ್ಯೂನ್ ಹಾಕ್ತಿರಲ್ವಾ, ಹೌದು, ನೀವೇ ಅದಕ್ಕೆ ಮ್ಯೂಸಿಕ್ ಹಾಕೊಂತೀರಾ. ಮ್ಯೂಸಿಕ್ ಹಾಕಿ ಆಡುವವರು ಆಡಿ ಸಿಡಿ ಹಾಕ್ತಾರೆ, ಅಥವಾ ಇಲ್ಲಾಂದ್ರೆ ಆಡಿ ಯೂಟ್ಯೂಬಲ್ಲಿ ಬಿಡ್ತಾರೆ. ಆದರೆ ಅಷ್ಟು ಮಂದಿ ಮ್ಯೂಸಿಕ್ ಹಾಕದವರಾಗಿರ್ಬೋದು, ಅದರ ಕೀರ್ತನೆಗಳಾಗಿ ಓದುತ್ತಾರೆ. ಹೌದು, ಮೆಸೇಜ್ ಅಲ್ಲಿ ಕೀರ್ತನೆಗಳು ಯೂಸ್ ಮಾಡಲ್ಪಡ್ತಾ ಇದೆ, ವಾಕ್ಯವಾಗಿ ಉಪಯೋಗಿಸಲ್ಪಡ್ತಾ ಇದೆ. ಪರಮಗೀತ ವಾಕ್ಯವಾಗಿ ಉಪಯೋಗವಾಗ್ತಾ ಇದೆ. ಪ್ರಲಾಪಗಳು ವಾಕ್ಯವಾಗಿ ಉಪಯೋಗಿಸಲ್ಪಡ್ತಾ ಇದೆ. ಇವೆಲ್ಲ ಹಾಡುಗಳು. ಪ್ರಲಾಪ ಎನ್ನುವುದು ಒಂದು ಹಾಡು, ಪರಮಗೀತ ಎನ್ನುವುದು ಒಂದು ಹಾಡು, ಕೀರ್ತನೆ ಎನ್ನುವುದು ಒಂದು ಹಾಡು. ಇದನ್ನ ಒಂದು ವರ್ಡ್ ಆಫ್ ಗಾಡ್ ಉಪಯೋಗ ಮಾಡ್ತಾ ಇದ್ದೀವಿ. ಹೌದು, ಬೇಕಾಗಿರುವಲ್ಲಿ ಹಾಡಾಗಾಡ್ತೀವಿ. ಅದಕ್ಕೆ ಮ್ಯೂಸಿಕ್ ಹಾಕೋತೀನಿ, ಎಲ್ಲ ಮಾಡ್ತೀನಿ. ಒಂದು ವೇಳೆ ನನಗೆ ಮ್ಯೂಸಿಕ್ ಇಲ್ದಿದ್ರು ಕೀರ್ತನೆಗಳು ಉಂಟು, ನಾನು ಓದ್ತೀನಿ. ನನಗೆ ಹಾಡಕ್ಕೆ ಬರಲಿಲ್ಲ ಅಂದರೂ ನಾನು ಕೀರ್ತನೆಗಳನ್ನು ಓದಬೇಕು, ಅದಕ್ಕೆ ಬರೆದು ಕೊಟ್ಟಿದ್ದೇನೆ. ನನಗೆ ಖಂಡಿತವಾಗಿ ಹಾಡಬೇಕು ಅಂತ ಹೇಳ್ತಾ ಇಲ್ಲ, ಖಂಡಿತವಾಗಿ ಓದಬೇಕು ಅಂತಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹಾಡಿಗೆ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಹಾಡಿನಿಂದ ರಕ್ಷಣೆಯನ್ನು ಹೊಂದಿದೆ ನಾನು. ಒಂದು ಹಾಡು ದೇವರಲ್ಲಿ ನಡೆಸೋ ನನ್ನ. ಆದರೆ ಇವತ್ತು ನಿಮ್ಮ ಆತ್ಮಿಕ ಜೀವನಕ್ಕೆ ಇವತ್ತು ಇರುವಂತಹ ಈ ಕಾರ್ಯಗಳೆಲ್ಲವೂ ಕೂಡ ತಡೆಯಾಗಿ ಮಾರ್ಪಟ್ಟಿದೆ, ಸ್ಪೀಡ್ ಬ್ರೇಕರ್ ಆಗಿ. ಸೊ ಆತ್ಮದೊಂದಿಗೂ ಸತ್ಯದೊಂದಿಗೂ ಜನಗಳು ಹೋಗಬೇಕಾದ್ರೆ ಒಳ್ಳೆ ಹಾಡಿಗೋಸ್ಕರ ಒಳಗೆ ಹೋಗಬಾರ್ದು. ಜನಗಳು ಒಳಗೆ ಹೋಗುವಾಗ ಯಾರು ವರ್ಷಿಪ್ ಮಾಡ್ತಾ ಇದ್ದಾರೆ, ಕೆಲವೊಂದು ಸಭೆ ನೋಡೋದಾದರೆ ಅವರಿಗೆ ಇಷ್ಟವಾದವರು ಒಳಗಿರ್ತಾರೆ, ಚರ್ಚ್ ಒಳಗಿರ್ತಾರೆ, ಅಸಿಸ್ಟೆಂಟ್ ಆಗಿರ್ತಾರೆ, ಅಸೋಸಿಯೇಟ್ ಆಗಿರ್ತಾರೆ, ವರ್ಷಿಪ್ ಲೀಡರ್ ಆಗಿರ್ತಾರೆ. ಅವರಂದ್ರೆ ಇವರ ಆತ್ಮದಲ್ಲಿ ಉತ್ಸಾಹ ತಾನಾಗಿ ಬರುತ್ತೆ. ಅವತ್ತು ಆರಾಧನೆ ಸೂಪರ್ ಆಗಿರುತ್ತೆ. ಬರ್ಬೇಕಾದ್ರೆ ಹೇಳ್ತಾರೆ, ಇವತ್ತು ಆರಾಧನೆ ಸೂಪರ್ ಆಗಿತ್ತಲ್ವಾ, ನನಗೆ ಆರಂಭಿಸುವಾಗಲೇ ಅವತ್ತೇ ಗೊತ್ತು ಅವರು ಮಾಡೋರು ಚೆನ್ನಾಗಿ ಮಾಡ್ತಾರೆ ಅಂತ. ಅದುವೇ ಮತ್ತೊಬ್ಬರಿದ್ದರೆ ಇವರಿಗೆ ಆಟೋಮೆಟಿಕ್ ಆಗಿ ಆತ್ಮ ಕೆಳಗಿಳಿದು ಬಿಡುತ್ತೆ. ಹೋಗ್ಬೇಕಾದ್ರೆ ಹೇಳ್ತಾರೆ, ಆವಾಗಲೇ ಗೊತ್ತು ಇವ್ರು ಹಿಂಗೆ ಮಾಡ್ತಾರೆ ಅಂತ. ನನಗೆ ನೋಡಿದ ಕೂಡ ಅರ್ಥ ಆಯಿತು ಚೆನ್ನಾಗಿರಲ್ಲ ಅಂತ. ಕಾರಣ ಇವರು ಬಂದು ಅವರನ್ನು ನೋಡಿ, ಅವ್ರ ಟ್ಯಾಲೆಂಟ್ನ ನೋಡಿ ನಡೆಸುವುದಾಗಿರುತ್ತೆ. ಆದರೆ ನೀವು ಅಲ್ಲಿ ಹೋಗಬೇಕಾದ್ರೆ ದೇವರೇ, ನೀವು ನಿಮ್ಮೊಂದಿಗೆ ನಾನು ಐಕ್ಯವಾಗಬೇಕು ನೋಡಿ. ಹಾಡುವವರು ಯಾರು ಬೇಕಾದ್ರೂ ಇರಲಿ, ಆದರೆ ದೇವರಾತ್ಮ ನಮ್ಮ ಜೊತೆ ಇದ್ದಾರೆ. ಕೆಲವೊಮ್ಮೆ ಬಂದು ಹಾಡಕ್ಕೆ ಗೊತ್ತಿಲ್ಲದಿರೋರು ಏನಾದರೂ ಬಂದು ಮಾಡ್ತಾರೆ, ಅದು ಬೇರೆ, ಅದು ಎಕ್ಸೆಪ್ಷನ್ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಆರಾಧನೆ ಹೋಗ್ಬೇಕಾದ್ರೆ ದೇವರನ್ನ ನಾನು ಬಲಿಯಾಗಿ ಹೋಗ್ತಾ ಇದ್ದೀನಿ, ಆ ಬಲಿಯನ್ನು ಸ್ವೀಕರಿಸಲಿದ್ದಾರೆ, ಅದಕ್ಕೆ ನನ್ನೊಳಗೆ ಒಂದು ಒಡಂಬಡಿಕೆ ಮಾಡ್ತಾರೆ. ಆ ವರ್ಡ್ ಆಫ್ ಗಾಡ್ ನನಗೆ ಕೇಳುತ್ತೆ, ನಾನು ಮತ್ತೆ ಬರಬೇಕಾದ್ರೆ ಟೇಕವೆಯಿಂದ ಬರ್ತೀನಿ. ಇದುವೇ ಸಭೆಯಲ್ಲಿ ನೀವು ಮಾಡಬೇಕಾಗಿರುವಂತಹ ಬುದ್ಧಿಯುಳ್ಳ ಆರಾಧನೆ. ನಾನು ಚೆನ್ನಾಗಿ ಆಡಕ್ಕೆ ಹೋಗ್ತೀನಿ, ಇವತ್ತು ಅವ್ರು ಆಡ್ತಾರೆ, ಇವ್ರು ಆಡ್ತಾರೆ ಅಂತ ನೀವು ಹೇಳಿದ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಅಂದರೆ ಫ್ಯಾಮಿಲಿಯಾಗಿ ದುಡ್ಡು ಕೊಟ್ಟು ಕೇಳುವುದಕ್ಕೆ ಸಿದ್ಧರಾಗಿದ್ದಾರೆ. ಹೌದು, ಇಲ್ವಾ? ಅದುವೇ ಒಂದು ವರ್ಡ್ ಆಫ್ ಗಾಡ್ ಕೊಡ್ತಾರೆ ಅಂತ ಇದ್ರೆ, ಪಾಸ್ಟರ್ ಹೇಳ್ತಾರೆ 3 ದಿನ ಇಡೋಣ ಎಂಬುದಾಗಿ ಹೇಳ್ತಾರೆ. ಯಾಕೆಂತ ಕೇಳ್ತೀನಿ, ಮೊದಲು 2 ದಿನ ಬರಲ್ಲ, 3 ದಿನ ಮಾತ್ರ ಬರ್ತಾರೆ. ಯಾಕೆಂದರೆ ಮೊದಲು 2 ದಿನ ಚೆಕ್ ಮಾಡಿ ನೋಡ್ತಾರೆ ವರ್ಡ್ ಆಫ್ ಗಾಡ್ ಹೆಂಗೆ ಹೋಗ್ತಾ ಇದೆ ಅಂತ. ಸೊ ಜನಗಳು ಯಾವಾಗಲೂ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡ್ರಿ, ವಾಕ್ಯವನ್ನ ಹಾಡಾಗಿ ಮಾರ್ಪಡಿಸಿರಿ. ಹಾಡು ಆರಾಧನೆಗೆ ಮಾರ್ಪಡುತ್ತೆ, ಆರಾಧನೆ ನಿಮ್ಮನ್ನ ಬಲಿಯಾಗಿಸಿರಿ. ಬಲಿಯಾಗಬೇಕಾದ್ರೆ ವಾಕ್ಯ ನಿಮ್ಮೊಳಗೆ ಬರುತ್ತೆ. ಇದುವೇ ಬುದ್ಧಿಯುಳ್ಳ ಆರಾಧನೆಯ ಗುರುತು. ಬಹಳ ಸಂತೋಷ ಬ್ರದರ್. ಒಂದು ಆರಾಧನೆ ಅಂದ್ರೆ ನಮ್ಮನ್ನೇ ನಾವು ಸಜೀವ ಬಲಿಯಾಗಿ ದೇವರಿಗೆ ಸಮರ್ಪಿಸುವುದು ಆರಾಧನೆ ಅಂತ ಹೇಳಿದ್ರಿ. ಇನ್ನೊಂದು ಎರಡನೇದಾಗಿ ನಮ್ಮ ಆರಾಧನೆ ಎನ್ನುವಂಥದ್ದು ವಾಕ್ಯದ ಬೇಸ್ ಮೇಲೆ ಇರ್ಬೇಕಂತ ಹೇಳಿದ್ರಿ. ಸೊ ಆರಾಧನೆ, ಒಂದು ನಿಜವಾದ ಆರಾಧನೆ, ಒಂದು ಬುದ್ಧಿಯುಳ್ಳ ಆರಾಧನೆ ಏನಂದ್ರೆ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಎರಡನೇದಾಗಿ ಆ ಆರಾಧನೆ ವಾಕ್ಯಕ್ಕೆ ಅನುಸಾರವಾಗಿರ್ಬೇಕೆಂಬುದಾಗಿ ಹೇಳಿದ್ರಿ. ಸೊ ಕಡೆಯದಾಗಿ ಅನೇಕ ವೀಕ್ಷಕರು ಇದನ್ನು ನೋಡ್ತಾ ಇರ್ತಾರೆ. ಸೊ ಅವ್ರು ಯಾವ ರೀತಿಯಾಗಿ ಇದೆಲ್ಲ ನೀವು ಚರ್ಚ್ ಬೇಸ್ಡ್ ಆರಾಧನೆ ಹೇಳಿದ್ರಿ, ಒಬ್ಬ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಒಬ್ಬನು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಅದನ್ನ ನೀವು ಸ್ವಲ್ಪ ಹೇಳೋದಾದ್ರೆ ಎಲ್ಲರಿಗೂ ಅನುಕೂಲವಾಗಿರುತ್ತೆ. ಸಭೆ 2 ಕಾರ್ಯಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಒಂದು, ಮೇಲಿಂದ ಆರಾಧನೆ ಮಾಡುವವರು, ಜನಗಳನ್ನ ದೇವರ ಕಡೆಗೆ ರೂಪಿಸುವವರು, ಬೆಳೆಸುವವರು. ಜನಗಳಿಗೂ ದೇವರಿಗೂ ಒಂದು ಸೇತುವೆಯಾಗಿದ್ದು ಅವರನ್ನ ಆರಾಧನೆ ಎನ್ನುವಂಥದ್ದು ದೇವರೊಂದಿಗೆ ಐಕ್ಯಪಡಿಸುವಂತೆ ಮಾಡುವುದು. ತಮ್ಮ ಟ್ಯಾಲೆಂಟ್ ಅನ್ನು ಅಥವಾ ತಮ್ಮ ಒಂದು ಆಸೆಯನ್ನ ಅಥವಾ ಯಾವ ಕಾರ್ಯವನ್ನು ಪ್ರಕಟಿಸುವುದಲ್ಲ, ಅದು ದೇವರಿಗಾದ ಒಂದು ಸೇತುವೆ. ಜನಗಳಿಗೆ ತಿಳಿದಿರುವ ಮಟ್ಟಿಗೆ ಆರಾಧನೆಗೆ ಹೋಗುವವರು ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ಹೋಗಲಿಲ್ಲ, ನಾನು ಬಂದು ಪರಿಪೂರ್ಣವಾಗಿ ದೇವರೊಂದಿಗೆ ಬಲಿಯಾಗಲು ಹೋಗಬೇಕು, ಶಿಲುಬೆಯನ್ನು ಜುಡಿಯಲಿದ್ದೇನೆ, ಅದನ್ನು ಸ್ವೀಕರಿಸುತ್ತಾರೆ. ಅದರ ಮೂಲಕ ನನ್ನ ಸಂಗಡ ಮಾತಾಡ್ತಾರೆ. ಸೊ ರೈಟ್ ಟೈಮ್ಗೆ ಹೋಗ್ತೀನಿ, ಕಾದಿರುತ್ತೇನೆ, ನಾನು ಕಾದಿರಬೇಕು ಒಳಗೆ, ಅಲ್ಲಿ ಆಗಲೇ ಸಿಗುವುದು, ಕಾದಿರ್ತೀನಿ, ದೇವರ ಸಂಗಡ ಐಕ್ಯವಾಗುತ್ತಾರೆ. ಇವೆರಡು ಕನೆಕ್ಟ್ ಆದರೆ ನಿಜವಾಗ್ಲೂ ಆರ್ಡರ್ ಆಫ್ ಸರ್ವಿಸ್ನ ವಾರ ಅದ್ಭುತವಾಗಿರುತ್ತೆ.
ಬಹಳ ಸಂತೋಷ ಬ್ರದರ್. ಇದು ನೀವು ಸಭೆಯಾಗಿ ಹೇಳಿದ್ರಿ. ಒಬ್ಬ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಆರಾಧನೆ ಮಾಡ್ಬೇಕಂದ್ರೆ ಅವ್ರು ಯಾವ ಸ್ಟೆಪ್ಸ್ ತಗೋಬೇಕು ಅಂತ ಅದನ್ನ ಇದು ಆಕ್ಚುಲ್ ಆಗಿ ಅವರು ಒಳಗೋಗಿ ಮಾಡ್ತಾರಲ್ವಾ, ವೈಯಕ್ತಿಕವಾಗಿ ಹಾಗೆ ವೈಯಕ್ತಿಕವಾಗಿ ಇನ್ನೂ ವೈಯಕ್ತಿಕವಾಗಿರಬೇಕು. ನಿಮ್ಮ ಲೀಡ್ ಮಾಡೋರು ಒಬ್ರು ಇರೋದೇ ಇಲ್ಲ, ದೇವರ ಹತ್ರ ಲೀಡ್ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಹಾಡಬೇಕು, ಯಾವ ಹಾಡು ಹಾಡಬೇಕು, ಈ ಸಮಯದಲ್ಲಿ ಯಾವ ವಿಜ್ಞಾಪನೆ ಮಾಡಬೇಕು, ಅದು ಒಂದು ವೈಯಕ್ತಿಕವಾಗಿರುವ ಪ್ರಾರ್ಥನೆ. ಪರ್ಸನಲ್ ಪ್ರೇಯರ್ ಅನ್ನುವಂಥದ್ದು ಒಂದು ವೈಯಕ್ತಿಕವಾದದ್ದು. ಪರ್ಸನಲ್ ವರ್ಷಿಪ್, ಪರ್ಸನಲ್ ಲೀಡಿಂಗ್ ಅಂತ ಇದೆ. ಇವೆಲ್ಲವನ್ನ ದೇವರಾತ್ಮನ ವೈಯಕ್ತಿಕವಾಗಿ ಮಾಡ್ತಾರೆ. ಅದಕ್ಕೆ ನೀವು ಹೋಗುವುದಾದರೆ ಅದೊಂದು ವೈಯಕ್ತಿಕ ಎಕ್ಸ್ಪೀರಿಯನ್ಸ್, ಆತ್ಮಕ್ಕೊಳಗಾಗುವ ಅನುಭವ, ಅದು ಬಹು ವಿಶೇಷ. ಬಹಳ ಸಂತೋಷ ಬ್ರದರ್. ಇವತ್ತು ಆರಾಧನೆ ಬಗ್ಗೆ ಕಳೆದ 2 ಸಂಚಿಕೆಗಳಿಂದ ಬಹಳ ಅದ್ಭುತವಾಗಿ ವಾಕ್ಯಾನುಸಾರವಾಗಿ ನಮಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ರಿ. ಬರುವಂತ ಸಂಚಿಕೆಯಲ್ಲಿ ನಾವು ಕಡೆಯದಾಗಿ ಈಗ ವಾಕ್ಯಕ್ಕನುಸಾರವಾಗಿ ಆರಾಧನೆ ಎಂಬುದಾಗಿ ನಾವು ಮಾತನಾಡಿದ್ವಿ. ಬರುವಂತ ಸಂಚಿಕೆಯಲ್ಲಿ ವಾಕ್ಯ ಅಂದ್ರೇನು, ಒಬ್ಬರು ಯಾವ ರೀತಿಯಾಗಿ ವಾಕ್ಯವನ್ನು ಅಧ್ಯಯನ ಮಾಡಬೇಕು, ವಾಕ್ಯ ಎನ್ನುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ಅದರ ಕುರಿತಾಗಿ ನಾವು ಬರುವಂತ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ. ಈ ಸಂಚಿಕೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್.